ಜೊತೆಲಿ ಇನ್ನೊಂದು ಪೇರೆಂಟ್ಸ್ ಕೇಳುವಂಥ ಮಾತು, ಸ್ವಲ್ಪ ನಿಮ್ಮ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಯಾರ ಜೊತೆ ಸ್ನೇಹದಲ್ಲಿರ್ತಾರೆ, ಇದೆಲ್ಲ ಗಮನಿಸಿ. ಲಾಸ್ಟ್ ಥಿಂಗ್ ನಾನು ಹೇಳಲೇಬೇಕು ಅಂತಿರೋದು, ಆ ಫೋಟೋಸ್ ಎಲ್ಲ ಇತ್ತೀಚೆಗೆ ಫೋಟೋಸ್. ಈಗ ಅವ್ನು ಜೈಲ್ ಇದ್ದಾನೆ ಅಂದರೆ ಹೊರಗಡೆ ಬರ್ತಾ ಇದೆ ಅಂದ್ರೆ ಅವ್ನು ಯಾರಿಗೋ ಕಳಿಸಿರ್ತಾನೆ ಅಂತ ತಾನೆ ಅರ್ಥ ಫೋಟೋಸ್. ಸೊ ನಿಮಗೂ ಒಂದು ಬ್ಲ್ಯಾಕ್ ಮೇಲ್ ಮಾಡೋ ಇಂಟೆನ್ಷನ್ ಇದ್ದಾಗ ಇಂಥ ಕೆಲಸಗಳೆಲ್ಲ ಮಾಡ್ತಾರೆ. ಈಗ ಒಂದು ನೇರವಾಗಿ ಕೇಳ್ತೀನಿ ಸರ್, ಮಾಧ್ಯಮದವ್ರು ಯಾರ ಜೊತೆನೂ ಅಟ್ಲೀಸ್ಟ್ ಸಂಬಂಧ ಅವ್ರ ತಂದೆನೋ ಹೇಳ್ತೀರಿ ಲವ್ ಅಫೇರ್ ಇತ್ತು. ಒಡಿ ನಿಂಬ ಅಫೇರ್ ಏನು? ಅಫೇರ್ ಅಂದ್ರೆ ಏನು? ಅನೈತಿಕ ಸಂಬಂಧ ಅಂತ ಏನು ಅವೆಲ್ಲ ಮಾತಾಡೋಂಥ ಮಾತು. ಅವ್ರ ಅಪ್ಪ ಬಾಯಲ್ಲಿ ಬಂದು ಮಾಸ್ಟರ್ ಅವರು ಇಬ್ರು ತಪ್ಪು ಮಾಡಬಾರ್ದು ಸರ್ ಪ್ರಪಂಚದಲ್ಲಿ. ಒಂದು ಶಿಕ್ಷಕ, ಮಕ್ಕಳ ಭವಿಷ್ಯನೇ ಹಾಳಾಗೋಗುತ್ತೆ. ಎರಡನೇದು ಹೋಮ್ ಮಿನಿಸ್ಟರ್. ಇಲ್ಲ ಯಾರು ಬೇಕಾದ್ರೆ ತಪ್ಪು ಮಾಡ್ಬೋದು, ಅಲ್ಲ ನಮ್ಗೆ ಯಾರು ಮಾಡಬಾರ್ದು, ಅಟ್ಲೀಸ್ಟ್ ಬೇರೆಯವ್ರು ತಪ್ಪು ಮಾಡೋಕ್ಕೆ ಕ್ಷಮೆ ಇದೆ. ಪ್ರಧಾನಮಂತ್ರಿ ಮಾಡೋ ನಡೆದಿದೆ, ಮುಖ್ಯಮಂತ್ರಿ ಮಾಡಿದೆ, ಹೋಮ್ ಮಿನಿಸ್ಟರ್ ಮಾಡಬಾರ್ದು. ಯಾಕಂದ್ರೆ ಕಾನೂನು ಸುವ್ಯವಸ್ಥೆನೇ ಅವ್ರ ಕೈಲಿರುತ್ತೆ. ಒಂದು ಸಣ್ಣ ಮಿಸ್ಟೇಕ್ ಇಡೀ ರಾಜ್ಯ ಕಾನೂನು ವ್ಯವಸ್ಥೆನೇ ಹಾಳಾಗೋಗುತ್ತೆ. ಇಲ್ಲಿ ನನಗೆ ಯಾರ ಮೇಲೆ ಸಮಸ್ಯೆ ಇಲ್ಲ, ಹುಡುಗಿ ಅಪ್ಪ ಶಿಕ್ಷಕರಂತ ನಂಗೆ ಅವ್ರದೊಂದೇ ಸಮಸ್ಯೆ ಆಗ್ತಾ ಇರೋದು. ಅವ್ರು ಹೇಳ್ತಾ ಇರೋದ್ರಲ್ಲಿ ಮಕ್ಕಳಿಗೆ ಏನು ಶಿಕ್ಷಣ ಕೊಟ್ಟಿದ್ದಾರೆ. ನನಗೂ ನನ್ನ ತಂದೆ ಜೊತೆ ಅಸಮಾಧಾನ ಇತ್ತು ಸರ್. 1-2 ಸಲ ನಾವು ಜಗಳ ಆಡಿದ್ದೀವಿ, ವೈಮನಸ್ಸು. ಈಗಲೂ ಅವ್ರ ಗೌರವಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಹೆದರ್ಕೊಂಡು ಬದುಕ್ತಾರೆ. ನಾನು ಯಾರು ಕೇಳಲ್ಲ ನಾನು ಸಿನಿಮಾದಲ್ಲಿ ಏನು ಮಾಡ್ತೀನಿ, ಬೆಂಗಳೂರು ಹಿಂಗಿರ್ತೀನಿ ಅಂತ. ನನಗಿರೋವಂಥದ್ದು ಏನು ಅಂದರೆ, ನಮಗೆ ಜನ್ಮ ಕೊಟ್ಟಿದ್ದಾರೆ ನಮ್ಮ ಅಪ್ಪ ಅಮ್ಮ, ಎಲ್ಲೋ ಕಡೆ ಅವ್ರ ತಲೆ ತಗ್ಸ್ಬಾರ್ದು ಅನ್ನೋ ಕಾರಣಕ್ಕೆ ಏನೋ ಮಾಡ್ತೀವಿ. ಹಾಗಂತ ಭಾಳ ಶ್ರೇಷ್ಠ ಅಲ್ಲ ನಾವೆಲ್ಲ. ನಮಗೂ ಈ ಥರ ಒಂದು ಜಗಳಗಳಾಗುತ್ತೆ, ಡಿಫ್ರೆನ್ಸ್ ಆಫ್. ಒಬ್ಬ ಕೊಲೆ ಮಾಡುವಷ್ಟು ವೈಯಕ್ತಿಕವಾಗಿ ಒಬ್ಬ ಮನುಷ್ಯನ ವಿಕೃತತೆ ಇದೆ ಅಂದರೆ ನೀವು ಏನು ಮೆಸೇಜ್ ಕೊಡ್ತಂಗೆ ಅಷ್ಟೇ ಆಗ್ತಾರೆ ಪ್ರಾಬ್ಲಮ್. ಕೊಲೆ ಮಾಡೋಕ್ಕೆ ಅಂದರೆ 1 ಸಲ ಅಲ್ಲ ಸರ್, 9 ಸಲ ಚುಚ್ತಾನೆ ಅಂತ ಹೇಳಿದ್ರು. ಕ್ಯಾಂಪಸ್ಗೆ ಅದು ಇವರು ಕ್ಯಾಂಪಸ್ಗೆ ಸೆಕ್ಯೂರಿಟಿ ಕೊಡೋದು ಬಿಟ್ಟು ಅವ್ರ ಮನೆಗೆ ಕೊಟ್ಟರು. ನಮ್ಮ ದೇಶದಲ್ಲಿ ಕಸಬು ಸೆಕ್ಯೂರಿಟಿ ಕೊಟ್ಟಿದ್ರು ಬಿಡಿ, ಅದೇನು ಬೇರೆ ಮಾತಲ್ಲ. ಕಸಬು ಸೆಕ್ಯೂರಿಟಿ ಕೊಟ್ಟು ಮಾಡಿದ್ರು. ಸೊ ನಿಮಗೆ ಹೇಳೋದು ಒಂದೇ ಮಾತು, ಸಾಧ್ಯವಾದರೆ ಇಲ್ಲಿ ರಾಜಕೀಯ ಬಿಡಿ, ನೀವು ಯಾವ ಪಕ್ಷದವರಾಗಿ. ಐ ಆಮ್ ನಾಟ್ ಬಿಲಾಂಗ್ಸ್ ಟು ಎನಿ ಪಾರ್ಟಿ. ನಾನು ಈ ಊರಿಗೆ ಸಿನಿಮಾ ಪ್ರಮೋಷನ್ ಬರೋಣ ಅಂತಿದ್ದೆ. ಮುಂದಿನ ವಾರ ಟ್ರೈಲರ್ ಲಾಂಚ್, ಎಲೆಕ್ಷನ್ ಮುಗಿದ ತಕ್ಷಣ ನಮ್ಮ ಸಿನಿಮಾ ಟ್ರೈಲರ್ ಲಾಂಚ್ ಪ್ರಮೋಷನ್ ಬರೋಂಗಾಯ್ತು. ತೀವ್ರ ನೋವಿಂದ ದುಃಖದಿಂದ ಬಂದಿದ್ದೀನಿ. ನನಗೆ ನಮ್ಮ ಜನ ಸೇಫ್ ಆಗಿರ್ಬೇಕು ಸರ್, ಇದು ನಮ್ಮ ದೇಶ. ನಿಮಗೆ ಅಂತ ಬಹಳಷ್ಟು ಒಂದು ಮಾತು ಹೇಳ್ತೀನಿ ಸರ್, ಇರೋದು ಒಂದು ದೇಶ. ಎಲ್ಲ ಪೊಲಿಟಿಷಿಯನ್ಸ್ ಎಲ್ಲ ಬಿಟ್ಟು ಒಂದು ಮಾತು ಹೇಳ್ತೀನಿ, ದಯವಿಟ್ಟು ಗಮನಿಸಿ. ಮೊಘಲ್ ಕಾಲದಿಂದನೂ ದೌರ್ಜನ್ಯ ನಡ್ಕೊಂಡ್ಬಂದಿದೆ. ಬ್ರಿಟಿಷ್ ಇದ್ರು ಆಗ್ಲೂ ಎಲ್ಲ ಅಷ್ಟೆಲ್ಲ ಮಾಡಿದ್ರು, ಆಗ್ಲೂ ಏನೂ ಆಗಿಲ್ಲ. ಕೆಲವು ನೀವು ಸ್ಟೇಟ್ಮೆಂಟ್ಗಳು ನೋಡಿದ್ರೆ ಭಯ ಉಡುತ್ತೆ ಸರ್. ಅಟ್ಲೀಸ್ಟ್ ನಾವು ನಮ್ಮ ಸತ್ತ ನಂತರ ನನ್ನ ಮಕ್ಕಳು ಮೊಮ್ಮಕ್ಕಳು ನಮ್ಮ ಕುಟುಂಬ ಅಟ್ಲೀಸ್ಟ್ ಅವ್ರಿಗೆ ಇಂಥದ್ದೊಂದು ಧರ್ಮ ಇತ್ತು ಅಂತ ಉಳ್ಕೊಳ್ಳಿ ಬಿಡಿ. ಇಷ್ಟು ಅವ್ರಿಗೆ ತುಂಬ ಕಷ್ಟದ ಉಸಿರು ಕಟ್ಟುವಂಥ ವಾತಾವರಣ ಕ್ರಿಯೇಟ್ ಮಾಡಿ. ನೀವು ರಾಜಕೀಯ ಬಹಳಷ್ಟು ವಿಚಾರದಲ್ಲಿದೆ ಸರ್, ಮಾಡಿ ಸರ್, ಯಾವುದೂ ತಪ್ಪಲ್ಲ. ರಾಜಕೀಯ ಬದುಕಬೇಕು, ನೀವು ಮಾಡ್ತೀರಾ ಮಾಡಿ, ಎಲ್ಲರೂ ಮಾಡಿ. ಬಟ್ ಮಕ್ಕಳು ಪ್ರಾಣ ಹೋಗ್ತಾ ಇದೆ, ಓಲೈಕೆ ರಾಜಕಾರಣ ಯಾರು ಮಾಡಬೇಡಿ. ನಾನು ಯಾರನ್ನೂ ಹೆಸರು ಹೇಳಲ್ಲ, ಇದು ಯಾರ್ದು ಅಲ್ಲ. ಪ್ರಹ್ಲಾದ್ ಜೋಶಿ ಅವರು ಕೂಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ನೀವು ಕಠಿಣ ಕಾನೂನನ್ನ ತಗೊಳ್ಳೋದಾದ್ರೆ ನೀವು ಮಿನಿಸ್ಟ್ರು ಮಾಡಿ ಇಟ್ಟಿದ್ದಾರೆ ಸರ್. ಸೆಂಟ್ರಲ್ ನಿಮ್ಮ ಕೈಲಿ ಅಧಿಕಾರ ಇತ್ತು ಸರ್, ಫುಲ್ ಮೆಜಾರಿಟಿ ಇತ್ತು, ಮಾಡ್ಬೋದಾಗಿತ್ತಲ್ವ ಸರ್. ಇಷ್ಟೆಲ್ಲ ಹೇಳ್ತೀನಿ, ನೀವು ಮಾಡಿದ್ರೆ ಸರ್ ನಮಗೆ ನೀವು ಬಹಳ ಇನ್ಸ್ಪಿರೇಷನ್ ಆಗ್ತಾ ಇದ್ರಿ ಸರ್. ಪ್ರಹ್ಲಾದ್ ಅವರು ಬಾಲ ಪ್ರಹ್ಲಾದ ಅಥವಾ ಭಕ್ತ ಪ್ರಹ್ಲಾದ ಅಲ್ಲ, ಹೇಳ್ತಾ ಇದ್ದೀವಿ, ದಯಮಾಡಿ ತಾವು ತಿಳ್ಕೊಳ್ಳಿ. ಶುಡ್ ಬಿ ನೀವು ಸಮಟೈಮ್ಸ್ ಉಗ್ರ ನರಸಿಂಹ ಆಗ್ಬೇಕಾದ್ರೆ ಕೆಲವೊಂದು ಕಠಿಣ ನಿರ್ಧಾರಗಳು ಇಲ್ದೇ ಇಲ್ಲಿನ ಹೆಣ್ಮಕ್ಳಿಗಿನ ಹಿಂಗೆ ಹೊಟ್ಟೋಗ್ತಾರೆ ಸರ್. ಎಲ್ಲ ಹೋದ್ಮೇಲೆ ಏನ್ ಮಾಡ್ತೀರಾ ಸರ್? ಇದನ್ನ ಅಟ್ಲ ಇನ್ನೊಂದು ಇಸ್ಲಾಮಾಬಾದೋ ಇನ್ನೊಂದು ಕೇರಳನೋ ಆಗ್ಬಾರ್ದು ಸರ್. ತಾಲಿಬಾನ್ ನಮ್ಮ ಕರ್ನಾಟಕ ಸರ್, ಒಂದು ದೇಶ ಇದೆ ಸರ್. 500, 600, ಸಾವಿರಾರು ವರ್ಷಗಳಿಂದ ನಮ್ಗೆ ಉಳಿಸ್ಕೊಟ್ಟಿದ್ದಾರೆ ಸರ್ ಈ ಧರ್ಮನ. ನಮ್ಮ ಅಪ್ಪ, ಅವರಪ್ಪ, ಅವ್ರ ತಾತ, ಸಾವಿರಾರು ಜನರು ಬಲಿದಾನದಲ್ಲಿ ಉಳ್ಕೊಂಡಿದೆ ಸರ್. ರಾಜಕೀಯ ಕಾರಣಗಳಿಗೆ ಯಾರು ಎಲ್ಲಾ ಪಕ್ಷಕ್ಕೆ ಸೇರ್ಸಿ ಹೇಳ್ತಾ ಇದ್ದೀನಿ ಸರ್, ಒಬ್ರಿಗಲ್ಲ. ಆಮೇಲೆ ಒಬ್ರಿಗೆ ಅಂತ ಅನ್ಕೊಂಡ್ಬಿಡ್ಬೇಡಿ, ಎಲ್ಲಾ ಪಕ್ಷದವ್ರು ಸೇರ್ಸಿ ಹೇಳ್ತಾರೆ. ಸಾವಿರಾರು ವರ್ಷದಿಂದ ನಮ್ಮ ಅಪ್ಪ ತಾತ ಬಲಿದಾನ ಕೊಟ್ಟು ಉಳಿಸ್ಕೊಂಡಿದ್ದಾರೆ ಆ ಧರ್ಮ. ಅಂತಹ ಒಂದು ಧರ್ಮ ರಾಜಕೀಯ ಕಾರಣಗಳಿಗೆ ಇದಾಗಬಾರ್ದು ಸರ್. ನೀವು ರಾಜಕೀಯ ದಯವಿಟ್ಟು ಮಾಡಿ, ಇನ್ಯಾರು ಕೇಳಲ್ಲ. ನಮ್ಮ ಜನಗಳನ್ನ ನೋಯಿಸ್ಬೇಡಿ ಸರ್. ಹಿಂದೂಗಳನ್ನ ಭಾರತದಲ್ಲಿ ಬದುಕೋಗ್ಬಿಡಿ, ಅವರು ಬದುಕಲಿ, ನಾವನ್ನ ದ್ವೇಷಿಸ್ತಾ ಇಲ್ಲ. ಆದ್ರೆ ಓಲೈಕೆ ಬೇಡ ಸರ್. ಇಟ್ಸ್ ಅ ಸಿನ್ಸಿಯರ್ ರಿಕ್ವೆಸ್ಟ್ ಆಗೇ ಇರಲಿ ಸರ್. ರಿಕ್ವೆಸ್ಟ್ ಇನ್ನೊಂದು ರೂಪ ಆಗಬಾರ್ದು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.